ಬಹುಶಃ ಸಿದ್ದರಾಮಯ್ಯ ಇದರಿಂದ ರೊಚ್ಚಿಗೆದ್ದಿರ್ಬೋದು, ಅವರಿಗೆ ಅಸಮಾಧಾನ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಅಥವಾ ಯಾವುದಕ್ಕೂ ಇರಲಿ ಎನ್ನುವಂತ ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯ ಅವರಿರ್ಬೋದು. ಹೇಗೆ, ಎಲ್ಲಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಏನು, ಅದರಿಂದ ಏನು ಪರಿಣಾಮ ಬೀರಬಹುದು, ಸಿದ್ದರಾಮಯ್ಯ ತಮ್ಮದೇನು ಅನ್ನುವಂಥದ್ದನ್ನ ಕೊಡಬೇಕು, ತಮ್ಮದೇ ಎನಿಸಿಕೊಳ್ಳುವಂತ ಯೋಜನೆ ಕೊಡಬೇಕು, ಅದು ಜನಪರವಾಗಿರ್ಬೇಕು, ಮತ್ತೆ ಜನಪ್ರಿಯವೂ ಆಗ್ಬೇಕು, ಸರ್ಕಾರದ ವರ್ಚಸ್ಸನ್ನ ವೃದ್ಧಿಸ್ಬೇಕು, ತಮ್ಮ ವರ್ಚಸ್ಸನ್ನ ವೃದ್ಧಿಸ್ಬೇಕು ಅಂತ ಒಂದು ಯೋಜನೆಯನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದರಂತೆ. ನಮಸ್ಕಾರ, ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಲ್ಲ ಎರಡಲ್ಲ 4-5 ಸಲ ನಾನೇ 5 ವರ್ಷಕ್ಕೂ ಮುಖ್ಯಮಂತ್ರಿ ಅಂತ ಹೇಳಿದರೆ, ಆದರೂ ಕೂಡ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಚರ್ಚೆ ನಿಂತಿಲ್ಲ. ಅಷ್ಟೇ ಅಲ್ಲ, ಬೆಳಗಾವಿ ಸದನದಲ್ಲಿ 2.5 ವರ್ಷದ ಅಧಿಕಾರ ಹಂಚಿಕೆ ಒಪ್ಪಂದ ಆಗೇ ಇಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಶೀತಲ ಸಮರ ನಿಂತಿಲ್ಲ. ಇಷ್ಟೆಲ್ಲ ಆಗ್ತಿದ್ರು ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ರಾಜ್ಯ ಕಾಂಗ್ರೆಸ್ನ ಈ ಕುರ್ಚಿ ಕಿತ್ತಾಟವನ್ನ ಬಗೆಹರಿಸಲಿಕ್ಕೆ ಮನಸ್ಸು ಮಾಡ್ತಿಲ್ಲ. ಬಹುಶಃ ಸಿದ್ದರಾಮಯ್ಯ ಇದರಿಂದ ರೊಚ್ಚಿಗೆದ್ದಿರ್ಬೋದು, ಅವರಿಗೆ ಅಸಮಾಧಾನ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಅಥವಾ ಯಾವುದಕ್ಕೂ ಇರಲಿ ಎನ್ನುವಂತ ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯ ಅವ್ರದ್ದಿರ್ಬೋದು. ಅವರೀಗ ಏಕಕಾಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಸ್ಥಳೀಯವಾಗಿ ಇರುವಂತಹ ಪ್ರತಿಸ್ಪರ್ಧಿಗಳಿಗೆ ಅಥವಾ ಎದುರಾಳಿಗಳಿಗೆ ತಿರುಗೇಟು ಕೊಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ, ಸನ್ನದ್ಧರಾಗ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಹೇಗೆ ಅಂದರೆ, ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವ ಮೂಲಕ, ಶಕ್ತಿ ಪ್ರದರ್ಶನವನ್ನ ಮಾಡುವ ಮೂಲಕ, ಹೇಗೆ, ಎಲ್ಲಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಏನು, ಅದರಿಂದ ಏನು ಪರಿಣಾಮ ಬೀರಬಹುದು ಅನ್ನುವಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಇವತ್ತು ವೀಕ್ಷಕರೇ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಇದೇ ಫೆಬ್ರವರಿ 16ನೇ ತಾರೀಕಿಗೆ ರಾಜ್ಯ ಸರ್ಕಾರ 1000 ದಿನಗಳನ್ನು ಪೂರೈಸಿದೆ. ಅವತ್ತು ಸಿದ್ದರಾಮಯ್ಯ 1000ದ ಸರ್ಕಾರ ಎನ್ನುವಂಥ ಒಂದು ಸಮಾವೇಶವನ್ನು ನಡೆಸಲಿಕ್ಕೆ ಚಿಂತನೆಯನ್ನು ನಡೆಸಿದ್ದಾರಂತೆ. ಅದಕ್ಕೀಗಾಗಲೇ ತಯಾರಿ ಕೂಡ ನಡೀತಿದೆಯಂತೆ. 1000ದ ಸರ್ಕಾರ ಎನ್ನುವಂಥ ನಿಟ್ಟಿನಲ್ಲಿ ಸಮಾವೇಶ ಮಾಡ್ತಿರೋದು ಯಾಕಪ್ಪ ಅಂದರೆ, ಇದಕ್ಕೂ ಹಿಂದೆನೇ ಸಿದ್ದರಾಮಯ್ಯ ಅವರ ಆಪ್ತ ಬಳಗದವರು ಒಂದು ಲೆಕ್ಕಾಚಾರ ಮಾಡಿದ್ರಂತೆ. ಏನಂದರೆ, ಏನಾದರೂ ಸರಿ ಹೈಕಮಾಂಡ್ ಈ ರಾಜ್ಯ ಅಧಿಕಾರ ಹಂಚಿಕೆಯ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಏನು ತಲೆ ಕೆಡಿಸ್ಕೊಳ್ತಿಲ್ವಲ್ಲ, ಹೈಕಮಾಂಡ್ಗೆ ಏನಾದರೂ ಹೇಳಬೇಕು, ಇಲ್ಲಿಯವ್ರ ಬಾಯನ್ನು ಮುಚ್ಚಿಸ್ಬೇಕು, ಅದಕ್ಕೆ ಏನಾದರೂ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಚಿಂತನ ಮಂಥನವನ್ನು ನಡೆಸಿದ್ರಂತೆ. ಆ ಪೈಕಿ ಒಂದೇನು ಅಂತಂದರೆ, ಒಂದು ಬೃಹತ್ ಸಮಾವೇಶ ಮಾಡೋದು, ಆ ಮೂಲಕ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಮಾಡಬೇಕು. ದಾವಣಗೆರೆಯಲ್ಲಿ ಸಿದ್ದರಾಮಯ್ಯೋತ್ಸವ ಮಾಡಿದ್ರಲ್ಲ, ಅಂಥದೊಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು. ಅಥವಾ 2005ರಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಅಹಿಂದ ಸಮಾವೇಶವನ್ನು ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಆ ರೀತಿಯ ಅಹಿಂದ ಸಮಾವೇಶವನ್ನು ಮಾಡಬೇಕು. ಆ ಮೂಲಕ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಹೈಕಮಾಂಡ್ಗೆ ಮತ್ತು ಸ್ಥಳೀಯ ನಾಯಕರಿಗೆ ತಿಳಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತಂತೆ. ಇದು ಒಂದು ಲೆಕ್ಕಾಚಾರ. ಇನ್ನೊಂದು ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ 16ನೇ ತಾರೀಕೆ ಬಜೆಟ್ ಅನ್ನು ಮಂಡಿಸಬೇಕು. ಆ ಬಜೆಟ್ನಲ್ಲಿ ಒಂದು ವಿಶೇಷ ಯೋಜನೆಯನ್ನ, ಕಾರ್ಯಕ್ರಮವನ್ನ ಘೋಷಿಸಬೇಕು ಅಥವಾ ಜಾರಿ ಮಾಡಬೇಕು ಅಂತ. ಯಾವ ರೀತಿಯ ಕಾರ್ಯಕ್ರಮ ಅಥವಾ ಯಾವ ರೀತಿಯ ಯೋಜನೆ ಅನ್ನೋದಾದ್ರೆ, ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ. ಇದು ಕೂಡ ಜನೋಪಯೋಗಿ ಮತ್ತು ಪಾಪ್ಯುಲರ್ ಆದಂತಹ ಕಾರ್ಯಕ್ರಮಗಳು. ಆದರೆ ಈ 5 ಕಾರ್ಯಕ್ರಮಗಳು ಮೂಲತಃ ಸಿದ್ದರಾಮಯ್ಯ ಅವರ ಕಲ್ಪನೆಯ ಕೂಸಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ ಒಟ್ಟಾರೆಯಾಗಿ ತೆಗೆದುಕೊಂಡಂತಹ ನಿರ್ಧಾರಗಳು. ಸಿದ್ದರಾಮಯ್ಯ ತಮ್ಮದೇನು ಅನ್ನುವಂಥದ್ದನ್ನ ಕೊಡಬೇಕು. ಹಿಂದೆ ಅನ್ನಭಾಗ್ಯ ಯೋಜನೆ ಕೊಟ್ಟ ರೀತಿಯಲ್ಲಿ ತಮ್ಮದೇ ಎನಿಸಿಕೊಳ್ಳುವಂಥ ಯೋಜನೆ ಕೊಡಬೇಕು, ಅದು ಜನಪರವಾಗಿರಬೇಕು, ಮತ್ತೆ ಜನಪ್ರಿಯವೂ ಆಗಬೇಕು, ಸರ್ಕಾರದ ವರ್ಚಸ್ಸನ್ನು ವೃದ್ಧಿಸ್ಬೇಕು, ತಮ್ಮ ವರ್ಚಸ್ಸನ್ನು ವೃದ್ಧಿಸ್ಬೇಕು ಅಂತ ಒಂದು ಯೋಜನೆಯನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದರಂತೆ ಫೆಬ್ರವರಿ 16ನೇ ತಾರೀಕು.
ಅಥವಾ ಫೆಬ್ರವರಿ 14ನೇ ತಾರೀಕು ಬಜೆಟ್ ಮಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಫೆಬ್ರವರಿ 14ನೇ ತಾರೀಕು ಸಮಾವೇಶವನ್ನ ಮಾಡಿ, ಸಾವಿರದ ಸರ್ಕಾರ ಎನ್ನುವಂತ ಸಮಾವೇಶವನ್ನ ಮಾಡಿ, ಆ ಸಮಾವೇಶದಲ್ಲಿ ಈ ಯೋಜನೆ ಅಥವಾ ಕಾರ್ಯಕ್ರಮವನ್ನ ಘೋಷಣೆ ಮಾಡಿ ಮುಂದೆ ಬಜೆಟ್ನಲ್ಲಿ ಅದನ್ನ ಜಾರಿ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡಿದ್ರಂತೆ. ಈ ರೀತಿ ಚಿಂತನೆಗಳು ನಡೆದಿದ್ವಂತೆ. ಅಂತಿಮವಾಗಿ ಫೆಬ್ರವರಿ 14ನೇ ತಾರೀಕು ಸಮಾವೇಶವನ್ನು ಮಾಡೋಣ, ಅವತ್ತು ಕಾರ್ಯಕ್ರಮವನ್ನು ಘೋಷಣೆ ಮಾಡೋಣ, ಅದಾದ್ಮೇಲೆ ಮಾರ್ಚ್ 6 ಅಥವಾ 13ನೇ ತಾರೀಕು ಬಜೆಟ್ ಅನ್ನ ಮಂಡಿಸಿ ಆ ಬಜೆಟ್ನಲ್ಲಿ ಅದನ್ನ ಜಾರಿ ತರೋಣ, ಕಾರ್ಯರೂಪಕ್ಕೆ ತರೋಣ ಅನ್ನುವಂಥ ಚಿಂತನೆ ನಡೆದು ಅದರ ಸಂಬಂಧಪಟ್ಟಂತ ತಯಾರಿಗಳು ನಡೀತಿವೆ ಅಂತ ತಿಳಿದು ಬರ್ತಾ ಇದೆ. ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನು ಗೊತ್ತಾ, ಈ ಸಮಾವೇಶಕ್ಕೆ ಫೆಬ್ರವರಿ 16ನೇ ತಾರೀಕು ನಡೆಯುವಂಥ ಸಮಾವೇಶಕ್ಕೆ ಅದನ್ನ ಹಾವೇರಿಯಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಒನ್ಸ್ ಅಗೈನ್ ಬೆಂಗಳೂರಿನಲ್ಲೇ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ಆಗಿತ್ತು. ಅಂತಿಮವಾಗಿ ಹೊರಗಡೆ ಎಲ್ಲಾದ್ರೂ ಮಾಡೋಣ ಅಂತೇಳಿ ಹಾವೇರಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾವೇರಿನಲ್ಲಿ ಸಮಾವೇಶವನ್ನು ಮಾಡ್ತಾರೆ. ಆ ಸಮಾವೇಶಕ್ಕೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನ ಮತ್ತು ವಾಯನಾಡು ಸಂಸದೆ ಪ್ರಿಯಾಂಕ್ ಗಾಂಧಿ ಅವರನ್ನ ಇಬ್ಬರನ್ನೂ ಕರೆಸ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಅಂತ. ಯಾಕಪ್ಪ ಇವರಿಬ್ಬರನ್ನು ಕರೆಸ್ಬೇಕು ಅಂತಂದ್ರೆ, ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಗಾಂಧಿ ಬಂದು ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಈಗ ಆ ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯ ಯಶಸ್ವಿಯಾಗಿ ಜಾರಿಗೊಳಿಸಿದರೆ ಅಂತ ಅವರ ಬಾಯಲ್ಲಿ ಹೇಳಿಸ್ಬೇಕು. ಅದೇ ರೀತಿ ಈಗ ಹೊಸದಾಗಿ ಘೋಷಣೆ ಮಾಡುವಂತಹ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಯಶಸ್ವಿಯಾಗಿ ಜಾರಿ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಬಾಯಿಂದ ಹೇಳಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ. ಯಾಕಪ್ಪ ಈ ರೀತಿಯ ಲೆಕ್ಕಾಚಾರ ಅಂತಂದ್ರೆ, ಒಂದ್ಸಲ ರಾಹುಲ್ ಗಾಂಧಿ ಅವರಿಂದ ಮತ್ತು ಪ್ರಿಯಾಂಕ್ ಗಾಂಧಿ ಅವರಿಂದ ಆ ರೀತಿ ಹೇಳಿಸಿದ್ದೇ ಆದ್ರೆ ಸಂದೇಶ ಬಹಳ ಸ್ಪಷ್ಟವಾಗಿ ಹೋಗುತ್ತೆ, ಸಿದ್ದರಾಮಯ್ಯ ಅವರು ಬದಲಾಗಲ್ಲ, ಅವರೇ 5 ವರ್ಷಕ್ಕೂ ಮುಖ್ಯಮಂತ್ರಿ ಅನ್ನುವಂಥ ಸಂದೇಶ ಕಾರ್ಯಕರ್ತರಿಗೆ, ಪಕ್ಷದ ನಾಯಕರಿಗೆ, ಜನಸಾಮಾನ್ಯರಿಗೆ, ಮಾಧ್ಯಮಗಳಿಗೆ ಎಲ್ರಿಗೂ ಹೋಗುತ್ತೆ. ಇಷ್ಟು ದಿನ ಹೈಕಮಾಂಡ್ ಮೀನಾಮೇಷ ಎಣಿಸ್ತಿತ್ತಲ್ಲ ತಮ್ಮನ್ನ ಈ ಸಮಸ್ಯೆ ಬಗೆಹರಿಸಲಿಕ್ಕೆ. ಸೊ ಹೈಕಮಾಂಡ್ ನಾಯಕರಿಂದ ಹೀಗೆ ಪರೋಕ್ಷವಾಗಿ ಹೇಳಿಸುವಂತ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಈ ನಾಯಕತ್ವ ಬದಲಾವಣೆ ಎನ್ನುವಂತಹ ವಿಷಯಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಐಸಿಸಿಯ ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿದ್ದಾರೆ. ಅವರ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ. ರಾಹುಲ್ ಗಾಂಧಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಸಿದ್ದರಾಮಯ್ಯ ಆಪ್ತ ಬಳಗ ಈಗಾಗಲೇ ಆಕ್ಟಿವ್ ಆಗಿದೆ ಮತ್ತು ತಯಾರಿ ಕೆಲಸವನ್ನ ಶುರು ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಇದರಿಂದ ರಾಜ್ಯ ಕಾಂಗ್ರೆಸ್ ಕಿತ್ತಾಟ ನಿಂತೋಗ್ಬಿಡುತ್ತಾ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಆದರೆ ಸಿದ್ದರಾಮಯ್ಯವರ ಈ ಮಾಸ್ಟರ್ ಸ್ಟ್ರೋಕ್ ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಿ ಬಹಳ ಪರಿಣಾಮವಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಇದೇನಾದರೂ ಅಂದ್ಕೊಂಡಂಗೆ ಸಿದ್ದರಾಮಯ್ಯ 1000 ದಿನಗಳಿಗೆ ಫೆಬ್ರವರಿ 16ನೇ ತಾರೀಕು ಸಮಾವೇಶವನ್ನು ಮಾಡಿ ಅಲ್ಲಿ ಒಂದು ಬೃಹತ್ ಯೋಜನೆಯನ್ನು ಕೊಟ್ಟು ಅದನ್ನು ರಾಹುಲ್ ಗಾಂಧಿ ಅವರಿಂದ ಹೇಳಿಸಿ, ಪ್ರಿಯಾಂಕಾ ಗಾಂಧಿ ಅವರಿಂದ ಹೇಳಿಸಿ, ಅದಾದಮೇಲೆ ಬಜೆಟ್ನಲ್ಲೂ ಅದನ್ನು ಜಾರಿಗೆ ತಂದರೆ ಆಗ ಸಿದ್ದರಾಮಯ್ಯ ಸೇಫ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. 5 ವರ್ಷ ಅವರೇ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಇದು ಸಿದ್ದರಾಮಯ್ಯ ಪಾಳ್ಯದಲ್ಲಿ ನಡೀತಿರುವಂತಹ ಲೇಟೆಸ್ಟ್ ಬೆಳವಣಿಗೆ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬುಗ್ಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.